ನಿನಗೆ ದೇವ್ರ ನಿನಗೆ ಒಳ್ಳೆ ಬುದ್ಧಿ ಕೊಡ್ಲಿವ ತಪ್ಪು ಅಂದಬೇಕ ಮನುಷ್ಯ ಮಾಡೋದ ಅವೇನು ದನಕಾರ ಮಾಡಕ್ಕೆ ಬರಲ್ಲ. ಹಾಂ ಇದೊಂದು ಸಲ ಏನಾಗೈತೆ ಆಗೈತೆ ಇನ್ನು ಮುಂದೆ ಹಿಂಗೆ ಮಾಡಕ್ಕೆ ಹೋಗ್ಬೇಡ. ಯಾಕಂದ್ರೆ ನಾವು ಇರೋರ ಮನ್ಯಾಗ 4 ಮಂದಿ ನಮಗ್ರೆ ಯಾರದಾರ ಹೌದಿಲ್ಲ. ನಾವು ಚಂದಂಗಿರ್ಬೇಕು ಅಂದ್ರೆ ಎಲ್ಲ ಚಂದ ಇರ್ತೈತಿ. ಅಮ್ಮ ಎದಕ್ ಮಾಡ್ತೀರಂಗ ಒಟ್ಟ ಮೈಕೈ ಮೇಲೆ ಬರ್ತಿರಲ್ರಿ ನೀವು ಬರೀ ಒಂದ್ಸಲ ಹೇಳ್ರಿ ನಿಮ್ಗೆ ತಿಳಿಯಂಗಿಲ್ರಿ. ನಾ ಏನ್ ಮಾಡಿ ನಿಮಗ ಮಗಳ ಸಮ ಇದ್ದಂಗ ಅದೀನಿ ಹಿಂಗೆಲ್ಲ ಮಾಡೋದು ನನಗ ಸರಿಯಾಗಿ ಅನ್ಸಲ್ ನೋಡ್ರಿ. ಒಳಗ್ ಕೆಲ್ಸ ಆಯ್ತಂತ ಹೇಳಿ ಒಳಗ್ ಕರೆದ ಇಲ್ಲಿ ನೋಡ್ರಿ ಹಿಂಗ್ ಮಾಡ್ತೀರಿ. ಅವ್ವ ನೀನ ಹೇಳಿದ ನಮ್ ತಪ್ಪಾಗೈತಿ ಅಂತ ಹೇಳಿ ಎದಕ್ ಸುಳ್ಳು ಮಾತಾಡ್ತೀರಿ ಮಾಡುವಂಗ್ ಮಾಡಿ. ಅಲ್ಲ ಸ್ವಾತಿ ಇಟ್ಯಾಕ್ ಮಾಡತ್ತೀರಿ ನನ್ ಕೂಡ 2 ನಂಬರ್. ನಾ ಏನ್ ನಂಬರ್ ಮಾಡ್ತೇನ್ರಿ ನಿಮ್ಮೆಲ್ಲ. ಅಣ್ಣ ನಿನ್ಗೇನು ಸ್ವಲ್ಪ ಬರೋರ ಐತಲ್ಲ ರಾಮ ನೀನು ನನ್ನ ಹೊಡೆಂಗಾದಿ. ಅಲ್ಲೋ ಎಷ್ಟತ್ತ ನೋಡ್ ಕನ್ನಾರ್ಲೆ ಆಕಿ ನಾಟಕ ಮಾಡಾಕ್ತಾಳು. ನಮ್ಮ ಇಬ್ಬರನ್ನ ಅಗಸೋ ಸಲಾಗಿ ಏನೇನು ಕಾಲಾದಿ ತೆಗಿತಾಳ ಅಂತ ತಿಳಿವತ್ತಾಗೈತಿ. ಇದ್ರಾಗ ಯಾರ್ ನಾಟಕ ಮಾಡತಾರ ಅನ್ನೋದ ನನಗೆ ಗೊತ್ತಾಕೈತೆ. ಯಾಕಂದ್ರೆ ನಿಂತ್ಕೊಂಡ್ ಅಲ್ಲಿ ಕನ್ನಾರ್ಲೆ ನೋಡ್ಲಿ ಅಣ್ಣ. ರಾಮ ನಮ್ಮ ಅಂತಬ್ರ ಬ್ಯಾರಿ ಮಾಡಾಕ ಆಕಿ ಏನೇನು ಹಾದಿ ಹಿಡಿಯಾಕ್ತಾವ ನಿಂತಾನ ಒಳಗ್ ಬಾಯ್ ಕೆಲ್ಸ ಆಯ್ತಂತಂದ್ರ ಏನೋ ಕೆಲ್ಸ ಇರ್ಬೇಕ್ ಬಿಡಿ ಮಾಡ್ಕೊಡ್ಬೇಕಂತ ಹೇಳಿ ಬಂದ್ರ ಇಲ್ಲಿ ಬರ್ಬುಡ್ಕ ಹಿಂಗ್ ಕೈಲಿ ಹಿಡ್ಕೊರತ್ತಾರ್ರಿ ತಪ್ಕೊಂಡ. ನಿನಗೆ ಒಂದ್ ಇಟ್ಟಾರ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾರ ಐತನ. ಪಾಟಿ ಏನ್ ತಿಂತೀನಿ ಅನ್ನನ ತಿಂತಿಲ್ಲ ಏನ್ ಬೇರೆ ತಿಂತೀವ. ರಾಮ್ ಹಂಗ ಮಾತಾಡ್ಬೇಡು, ತಿಳಿದು ಮಾತಾಡು. ಆಕಿ ಏನೋ ಬಣ್ಣ ಹಚ್ಚಕ್ತಾಳು, ನಾ ಇಲ್ಲಿ ಮೇವು ಹಾಕೋತಿದ್ನಿ. ತಪ್ಪು ಮಾಡಿದವ್ರ ಮ್ಯಾಲ ಬರ್ತಿತ್ತಂತ ಹಂಗೆಲ್ಲ ಹೇಳಾಕತ್ತಾರ್ರಿ ಅವ್ರ. ನೀನ್ ಹೆಂಡತಿ ಬಂದ ಬಾವರಿ ನಂಗೆ ತಪ್ಪಾಗೈತಿ, ನಾ ಹಿಂಗೆಲ್ಲ ಮಾಡಬಾರ್ದಾಗಿತ್ತು, ನಿಮ್ಮ ಅಣ್ಣ ತಮ್ಮನ ಅಗಲಿಸಿನ್ರಿ, ನಂಗೆ ಭಾಳ ತಿಳಿಯಾಗ್ತೈತಿ. ಎಲ್ಲ ನನ್ನ ಗಂಡ ಮುಂದೆ ಹೇಳಿ ನಿಮ್ಗೆ ಒಪ್ಪಿಸ್ತೀನ್ರಿ, ನಮ್ಮ ಅಣ್ಣ ತಮ್ಮನ ಮಾತಾಡೋಂಗೆ ಮಾಡ್ತೀನ್ರಿ ಅಂತ ಹೇಳಿ ಏನೆಲ್ಲ ಕತ್ತಿ ಹೇಳು. ಅದಕ್ಕಾಗಿ ಇರ್ಲಿ ಹೇಳ ಮನುಷ್ಯ ತಪ್ಪು ಮಾಡೋದ ಯಾರು ಮಾಡ್ತಾರೋ ಅಂತ ಹೇಳಿ ನಾ ಬುದ್ಧಿ ಹೇಳಕ್ ಹೋಗಿ ರಮೇಶಿನಿಪ್ಪ ಅದಕ್ಕೆ ಹಂಗೆ ಬಾಯ್ ಮಾಡಕ್ಕೆ. ಗಪ್ಪ ಅಣ್ಣ ಗಪ್ಪ ಯಾಕೆ ಮಾತಾಡ್ತಿಯದ. ಯಾಕಂದ್ರೆ ಕಣ್ಣಾರ್ಲೆ ನೋಡಿಲ್ಲ ಅವನವನ ಹಚ್ಚಿ ಅಂದ್ರೆ ನಾಯಿ ಹೊಕ್ಕಾವ. ನಿನಗೇನಾಗೈತು ಕಾಮುಕ ಇಂಥ ಕಾಮುಕ ತಮ್ಮನ ಹೆಂಗಂದ್ರ ತಂಗಿ ತರ ನೋಡ್ಕೋಬೇಕು, ಅಕ್ಕನ ತರ ನೋಡ್ಕೋಬೇಕು ಅಂತ ಎಲ್ಲಾರು ಹೇಳ್ತಾರ. ನೀ ನೋಡ್ರ ತಮ್ಮನ ಹೆಂಗನ ತಾನು ಹೆಂತಿಗಿಂತ ನೋಡ್ಕೊಯ್ತಿಲ್ಲ, ನಾಚಿಕಾರ ಬರಂಗಿಲ್ಲ. ನಿನಗೇನು ಸಿಟ್ಟಿದ್ರು ನನ್ ಕೊಂದುಗಿ, ಆದ್ರೆ ಇಂಥ ಕಳಂಕ ಕಟ್ಟಬೇಕು ನನ್ನ ಮ್ಯಾಗ. ಇಲ್ಲಿ ಒಂದ್ ಮಾತು ಹಾಕಿ ಕೇಳ, ಈ ಮನ್ಯಾಗಿಲ್ಲ ನೀ ಇರ್ಬೇಕು ಇಲ್ಲ ನಾ ಇರ್ಬೇಕು. ರಾಮ ತಿಳಿದ್ ನೋಡು ನಾ ಹೆಂಗದೀನಿ ಸಣ್ಣಾಗಿರ್ತಂದ್ರ ಆಕಿ ಮಾತು ಕೇಳತ್ತೀವಿ ನಂಬಕ್ ಹೋಗ್ಬೇಡ. ತಿಳ್ಕೊಂಡನ ಎಲ್ಲ ತಿಳ್ಕೊಂಡನ. ನೋಡ್ರಿ ನೀವು ಕಣ್ಣಾರಿಲ್ಲ ನೋಡಾದ್ರೂ ಇಟ್ ನಾಟಕ ಮಾಡ್ತಾನ. ಈಗ ಏನಾರ ನೀವು ಬರ್ಲಿಲ್ಲ ಅಂದ್ರೆ ನನ್ ಪರಿಸ್ಥಿತಿ ಏನಕ್ಕಿತ್ರಿ. ಮತ್ತ ಅನ್ನ ಅಂತೀವ ಅನ್ನ ನೀನ್ ಯಾವ ಜಾಗದಾಗ ಇಟ್ಟಿನ. ನಮ್ ತಂದೆ ಇಲ್ಲ, ತಂದಿನಕಿಂತ ಹೆಚ್ಚು ಇಟ್ಟಿಲ್ಲ, ಅದಕ್ಕೂ ದಾಡಿ ತಂದು ಇಟ್ಟಿ. ಅನ್ನ ಅನ್ನಕ್ ನಾನು ನಾಚಿಕೆ ಬರಾಯ್ತು ನನಗ. ಏ ಯವ್ವ ಹೆಂಗಂದ್ರೆ ದೇವ್ರ ಸ್ವರೂಪ ಅಂತಾರೆ, ಅದನ್ನ ನಿಜ ಮಾಡ ಯವ್ವ. ಯಾಕಿಂತ ಸುಳ್ಳು ಹೇಳಿ ನನಗೆ ಕಳಂಕ ಕಟ್ಟಾಗ್ತಿದಿ. ಪಾಪದ ನಾನು ಇದನ್ನ ನಂಬ್ಕೊಂಡ ಏನೆಲ್ಲ ಮಾತಾಡತ್ತೈತೆ. ನನಗಿದ್ನ ತಡ್ಕೋ ಶಕ್ತಿ ದೇವ್ರು ಕೊಟ್ಟಿಲ್ಲ. ಪ್ಲೀಸ್ ಹೇಳವ್ವ ಏನು ನಡೆದೈತೆ ಅನ್ನೋದು ನಿಜ ಹೇಳಂಗ. ನೀ ಒಂದು ಹೆಣ್ಣದಿ, ನನಗೂ ಹೆಂತಿದಾಳ, ನಮ್ಮ ಜಲಮ್ ಏನಾದೈತೆ ಅನ್ನೋದು ಅರ್ಥ ಮಾಡ್ಕೊ. ಪ್ಲೀಸ್ ಹೇಳು, ನಿಜ ಹೇಳು. ನೋಡಾಕ ಏನೈತ್ರಿ ಅವನ ಕಣ್ಲೆ ನೋಡಣ. ಇನ್ನ ಏನಾಗೈತ್ರಿ ಅವ ಈ ಮನ್ಯಾಗ ನೀ ಇದ್ದಂದ್ರ ನಾನು ಎಕ್ಕೆ ಸಾಯ್ತು ನೋಡ. ಏ ರಾಮ ನೀ ಸಾಯಿಲತ್ತೆ ಹೇಳಿ ಇಟ್ಟೆಲ್ಲ ಮಾಡೀನಿ ನಿಂಗ. ನಿನಗೆ ಏನು ಬೇಕು ಬೇಡದ್ದೆಲ್ಲ ಮಾಡೀನಿ ಸಣ್ಣಾಗಿರ್ತಂದ. ಈಗ ಬೇಕಂದಿ ಮದುವೆ ಮಾಡಿ ಕೊಟ್ನಿ, ಮೊಬೈಲ್ ಅಂಗಡಿ ಇಡ್ತೀನಿ, ಮೊಬೈಲ್ ಅಂಗಡಿ ಇಟ್ಟು ಕೊಟ್ನಿ. ನಿನಗೆ ಏನ್ರ ಕೊರ್ತಿ ಮಾಡಿ ನೀನು ಎಲ್ಲ ಮಾಡಿದಪ್ಪ. ಇಲ್ಲ ನಂತಲ್ಲ ಎಂತ ಹೊಲಸ ಕೆಲಸ ಮಾಡಕ್ ನಾಚಿಕೆ ಬರಂಗಿಲ್ಲ ನಿನಗ. ಇಲ್ಲೋ ನಾ ಮಾಡಿಲ್ಲೋ, ನನ್ನ ನಂಬು ರಾಮ, ನನ್ನ ನಂಬು. ಯಾಕೆ ನಿನ್ನ ನಮ್ಸಾಕ್ ಕತ್ತಿ ಹೇಳಾಕತ್ತಾಳು, ನಮ್ಮ ಸಂಸಾರ ಹಾಳಿ ಹಚ್ಚಕ್ಕೆಲ್ಲ ಮಾಡತ್ತಾಳ. ಇದ್ರ ಹಿಂದೆ ಹಾಕಿದ ಪ್ಲಾನ್ ಏನೈತೆ ಅನ್ನೋದು ತಿಳಿವತ್ತಾಗೈತಿ. ಹೇಳ ಯವ್ವ ಹೇಳ, ನೀ ಇಟ್ಯಾಕ ಮಂಡಾಗಿದಿ. ಮಾತಿಗೊಮ್ಮೆ ಹೆಂಗ್ ಬಣ್ಣ ಬದಲಿಸ್ತಾರ ನೋಡ್ರಿ ಅವ್ರ. ಈ ನಾಟಕ ಮಾಡೋದ್ ನಂಗೇನ್ ಗೊತ್ತಾಗಲ್ಲ. ನೋಡಾಕವಿ ಹಿಂಗೆಲ್ಲಾ ಮಾತಾಡ್ತಾರ. ನಾವ್ ಒಬ್ಬಾಕೆ ಇದ್ರ ನೀವೇನ್ ಅನ್ಕೋತೀರಿ? ಹೌದು ನಮ್ಮ ಅಣ್ಣಂದ ಕರೆ ಅಂತ ಅನ್ಕೋತೀರಿ. ನಡಿ ಈ ಮನ್ಯಾಗಿರೋದ್ ನಾವ್ ಬೇಡ, ಎಲ್ಲಾರು ಹೋಗು ನಡಿ, ಊರ್ ಬಿಟ್ಟು ಹೋಗು ನಾವ್. ಆರ ನಡಿದೈತೆ ಇಂತಾರ ಮನ್ಯಾಗಿದ್ದ
ರಾಮ ಹಂಗೆ ಮಾತಾಡ್ಬೇಡ ರಾಮ. ಇಲ್ಲ ನಾನು ಒಟ್ಟ ಗಪ್ಪರ ನನಗೆ ಒಟ್ಟ ಮಾತಾಡ್ಸ್ಬೇಡೇನ. ನಿಂಗೆ ನಿಜ ಏನು ಅನ್ನೋದು ಮುಂದೆ ಗೊತ್ತಾದೈತಿ ರಾಮ. ಜನ ತಡಪ ಹಿಂಗೆ ನನಗೆ ಗಾನಾಕ್ ಹೋಗ್ಬೇಡ ಪ್ಲೀಸ. ನೀ ಮನೆ ಬಿಟ್ಟು ಹೋತ್ ನಂದಿರ ನನಗೆ ಯಾರ್ದಾರೋ ನನಗೆ ಯಾರ್ದಾರ ನೋಡಣ್ಣ ನಾ ಒಟ್ಟ ಈ ಮನ್ಯಾಗ ಇರಂಗಿಲ್ಲ, ನನಗೆ ಇದು ಇಷ್ಟ ಇಲ್ಲ. ನಾನು ಹಿಂದಿನ ಕರ್ಕೋತ ನಾ ಮನೆ ಬಿಟ್ಟು ಹೋಗೋಣ. ನೀನ್ ಹೆಂಡತಿ ಈ ಮನ್ಯಾಗ ಚಂದ ತಂಗಿರ್ರಿ ಸುಖದಿಂದ ಆಗಲ್ರಿ ಇಲ್ಲಿ ಇರಾಕ. ನಾನು ಬರ್ತೇನೆ, ಬರೀ ಹೋಗೇ ಬಿಡೋ. ನಾವ್ ಇರೋದ ಬೇಕಾಗಿಲ್ಲ. ನೀವ್ ಇರಂಗಿಲ್ಲ ಮನ್ಯಾಗ. ನೀವು ಹೊಳ್ಳಿ ಯಾವಾಗ ನೋಡ್ತೀರ ಅವಾಗ ಅಂಗಡಿಗೆ ಹೋಗ್ಯಾರಿ. ನಾ ಮನ್ಯಾಗ ಒಬ್ಬಾಕೆ ಇರ್ತೀನಿ. ಎಷ್ಟಂತ ತಡ್ಕೋಬೇಕ್ರಿ? ಊಟ ಮಾಡಿದ ಕೂಳ ನಾನು ಹೊಟ್ಟಿಗೆ ಹತ್ತವತ್ತ. ನಂಗೆ ಇರಾಕಾಗಲ್ಲ ನೋಡ್ರಿ. ನಂಗೆ ಕರ್ಕೊಂಡು ಹೋಗ್ರಿ ನೀವು. ಸಾಕವ್ವ ಸಾಕು ಮಾಡಿ ಇನ್ನ ಏನೇನು ಕಟ್ತಿ ಏನೋ. ನಿನಗೆ ಹಾಲು ಉಂಡಂಗೆ ಹಾಕ್ತಿರ್ಬೇಕೀಗ. ನನ್ನಿಂದ ನನ್ನ ತಮ್ಮನ ದೂರ ಮಾಡಾಕ್ತಿದ್ಲ ನೀ. ನಿನಗೆ ಒಂದ್ ದಿವ್ಸ ಇದ್ರದ ಅನುಭವ ಆಗ್ತೈತಿ. ಯಾಕೆ ಹೇಳು, ಒಬ್ಬ ಅಣ್ಣ ತಮ್ಮನ ಅಗಲ್ಸೋದಂದ್ರೆ ಹಠ ಸಸಾರಲ್ಲದ. ಇರ್ಲಿ ನಿಂದು ಒಮ್ಮೆ ಹಠ ಸಾಧಿಸ. ಯಾಕೆ ಹೇಳು, ಎಲ್ಲರಿಗೂ ಒಂದು ಕಾಲ ಅನ್ನೋದಿರ್ತೈತಿ. ದೇವ್ರು ನನಗೂ ಒಂದು ಟೈಮ್ ಕೊಡ್ತಾನೆ ರಾಮ. ನಾನು ಒಟ್ಟ ಮುಟ್ಟು ಬೇಡ ಮಾತಾಡ್ಸ್ಬೇಡ ನಾನೇ. ಆಯ್ತಳು, ನಿನಗೆ ಈಗ ಸಿಟ್ನಾಗದಿ. ನಾ ಏನು ಹೇರು ಅಂತ ತಿಳ್ಕೊಂಗಿಲ್ಲ ನೀ. ಯಾಕೆ ಹೇಳು, ನಿನಗೆ ಹಂಗೆ ನಂಬಿಸಾಳಕ್ಕೆ. ನಾ ಏನು ಹೇರು ನಂಬಂಗಿಲ್ಲ. ನಂಗೆ ಗೊತ್ತಾಗೈತೆ. ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ. ನಾನು ಇಂತಿನ ಕರ್ಕೊಂಡು. ನೀವು ಚಲೋ ಇರಿ ಅವ್ರು, ನೀವು ಚಲೋ ಇರಿ. ನಡಿ ಹಂಗಾರ ನಾ ಇಲ್ಲಿ ಇರೋದು ಮೊದಲು ಹೋಗಿ ನಡಿಯ ಮನಿ ಬಿಟ್ಟು ನಡಿ ಇಲ್ಲಿ ಮೊದಲು. ಆಯ್ತಳಪ್ಪ, ನೀವು ಚಲೋ ಇರಿ. ಇಂಥ ನಾಟಕ ಮಾಡೋದೆಲ್ಲ ನಮಗೇನು ತಿಳಿಯಂಗಲ್ಲ ಮಾಡ್ಯಾನ ಅಲ್ಲ. ನಮ್ಮನ್ನ ಸಣ್ಣ ಹುಡುಗರು ಮಾಡ್ಯಾನ. ರಿಯಾ ಮೊನ್ನೆ ಅಷ್ಟೆಲ್ಲ ತಿಳಿಸ್ ಬುದ್ಧಿ ಹೇಳ್ರು ನೋಡ್ರಿ. ಅವಂದು ಹೊಲಸ್ ಬುದ್ಧಿ ಅವ್ನ್ ಬಿಡವಲ್ಲ. ಅವೇಲಿ ಬರ್ತಾನ ಅವ್ನು ಹೊಲಸು ಬುದ್ಧಿ. ಯಾಕಳು ನಾಚಿಕೆ ಅನ್ನೋದಿಲ್ಲ ಅವ್ನು. ಮೊದಲ ನಾಚಿಕೆ ಅನ್ನೋದು ಇದ್ರೆ ಏನಾರ ಆಕೈತಿ. ಹೋಗ್ತಾವ ಹೋಗ್ಕಂದಾರ ಗಂಡ ಹೆಂಡ್ತೇವೆ ಹೋಗ್ಲಿ ಮನಿ ಬಿಟ್ಟ. ನಾವಾರು ಸುಖದಿಂದ ಇರ್ನು ಇಲ್ಲಿ. ಹೋಗಾಕತ್ರ ನೀವು ಅವ್ರಿಗೆ ತಡಿಯಾಕ ಹೋಗ್ಬೇಡ್ರಿ. ಅವ್ರಿಗೆ ಹೋಗ್ಬಿಡ್ಲಿ. ಮೊದಲು ಹೋಗ್ಲಿ ಅವ್ ಶನಿಗಳು ನಮ್ಗ ಕಂಟಗಾಗ ಹೈತಾವ ನಮ್ಗ ಅವ. ಸತ್ರ ಸಾಯ ಬರಕ್ಕ ಬರ್ರಿ. ರಿಯಾ ಅವ್ ಏನ್ ಅನ್ನತ್ತಿದ್ ಗೊತ್ತೇನ? ನೀ ಹಂಗಂದ್ರು ನಮ್ ತಮ್ಮನ ಕಡೆಯಿಂದ ಬೇಸಿದಿ, ಹಿಂಗಂದ್ರು ನಮ್ ತಮ್ಮನ ಕಡೆಯಿಂದ ಬೇಸಿದ್ಯ. ಇವತ್ತ ನಾನು ನಿನ್ ಬಿಡೋದೇ ಇಲ್ಲ. ನಾನು ನಿನ್ನ ಕೊಂದ ಬಿಡ್ತಾನಂತ ಹೇಳ ಅನ್ನತ್ತಿದ್ದ. ಅಷ್ಟೊಳಗ ದೇವ್ರ ಬಂದಂಗ ನೀವು ಬಂದ್ರಿ. ಅಣ್ಣ ನನ್ ಬಾಳೆ ಚಲೋ ಆತ. ಇಲ್ಲಂದ್ರ ಏನ್ ಕಾದಿತ್ತೋ ಏನೋ ಇವತ್ತ. ಅದಿದ್ದೆಲ್ಲ ಒಂದ ಕೆಟ್ಟ ಗಳಿಗೆ ತಿಳ್ಕೊ. ಇನ್ನು ಮುಂದಾರ ನಾವ ಚಲೋ ಇರೋನು. ಅವ್ ಹೆಂಗಿದ್ರು ಶನಿಗಳ ಹಳೆ ಹೊಂಟಾವ. ಹೋಗ್ಲಿ ನಡಿ. ದೇವ್ರ ಎಷ್ಟು ಕೆಟ್ಟ ಇರ್ಬೇಕು ನೋಡು. ಸುರೇಶ್ ಅನ್ನೋಂಥವ್ರಿಗೆ ಇಂಥ ಪರಿಸ್ಥಿತಿಯಿಂದ ಹ್ಯಾಂಗೆ ಹನುಮಂತ ಬಾಯ್. ಯಾಕ್ರಿ ಸಾವ್ಕಾರ? ಇನ್ನೊಂದಿಬ್ರು ನಾ ಕೆಲ್ಸಕ್ಕೆ ಬೇಕಾರ ತಗೋ. ದನ ಕರ ಮೇವ ಎಲ್ಲ ಉಸಾಬ್ರಿ ಮಾಡ್ಬೇಕಾಕೈತೆ. ಹೊಲ್ದಾಗರು ಕೆಲಸ ಭಾಳ ಇರ್ತಾವ. ಆಯ್ತು ಆಯ್ತು ಸಾವ್ಕಾರ, ಯಾರನ್ನಾರ ಹುಡುಕ್ಯಾಡ್ತೇನೆ ಕೇಳ್ತೇನೆ ರೀ, ಕೆಲಸ ಮಾಡಿಸ್ತಾನೆ. ಇದ ಇನ್ನೊಂದು ಮಾತು, ಮನಿ ಕಡೆ ಅಟ ಲಕ್ಷ ಕೊಡ್ತವ. ಮನ್ಯಾಗ ಕೊಬ್ಬಾಕಿ ಇರ್ತಾಳ. ದನಗಳ ಪಣಗಳು ಉಚ್ಕೊಂಡ್ರ ಆಕಿ ಕಟ್ಟಾಕ ನೀಗಂಗಿಲ್ಲ. ನೀನ ಕಟ್ಬೇಕ ಅವನ. ಒಂದು ಆಳಿನ ಕೆಲಸ ಕಮ್ಮಿ ಮಾಡ್ತವ. ಆರ ಮನಿ ಕಡೆ ಲಕ್ಷ ಕೊಡ್ತವ ಮೊದಲ. ಅಣ್ಣ ಯಾಕಳು ನಿನ್ ನಂಬಿದಂಗ ಯಾರನ್ನೂ ನಂಬಿಲ್ಲ. ನಿನ್ ಮ್ಯಾಗ ವಿಶ್ವಾಸ ಐತಿ ನನಗ. ಹೇಳಿದ ಅರ್ಥ ಆತ್ಲ? ಆಯ್ತು. ಸಣ್ಣ ಸಾವ್ಕಾರ ಮನೆ ಕಡೆ ಲಕ್ಷ ಇಡಂದಣ. ಆರ ಹೊಲ್ದಾಗ ಭಾಳ ಕೆಲಸಗಳು ಬಂದವು. ರೋಟು ಹಿಡಿಯೋರು ಹೆಂಗಿದ್ರು 2 ಆಳು ತಗೊಂಡಣ. ಇನ್ನು 2 ಆಳು ತೊಗೊಂಡು ಬಂದು ಹೆಚ್ಚ ನಾ ಮನೆ ಕಡೆ ಲಕ್ಷ ಇಡ್ತಾನೆ. ಹೆಂಗಿದ್ರು ನನಗೂ ಅನುಕೂಲ ಆತ. ನಾನು ಮನೆ ಕಡೆ ಏನು ಲಕ್ಷ ಇಟ್ಟ ಮುಂದಿನ ಕೆಲಸ ನಾನು ಸಾಧಿಸ್ತಾನೆ. ನಾನು ಹನುಮಂತ ಎಲ್ಲ ಹೇಳಿದೇನ, ಏನ್ ಕಾಳಜಿ ಮಾಡ್ಬೇಡ. ನಾಟ ಅಂಗಡಿ ಕಡೆ ಹೋಗಿ ಬರ್ತಾನ. ಬರ್ರಿ, ಜಲ್ದಿ ಬರ್ರಿ. ಹಾ ಹಬ್ಬ ಹಿಡಿದು ಕಂಟ್ಕಂತು ದೂರ ಆತ. ಇಲ್ಲಿ ಮನೆಗೆ ನಾನ ರಾಣಿ ಅಂದಂಗ ನಮ್ಮ ರಾಜ ಫೋನ ಮಾಡಿಲ್ಲ. ಫೋನ್ ಹಚ್ಚಿ ಮನೆಗೆ ಬಾ ಅಂತ ಹೇಳ್ತಂಗಪ್ಪ. ಹನುಮಂತ ಹಾಂ ಹೇಳ್ರಣ್ಣ. ಸಾಲ್ ಕೊರದೆ? ಹಾಂ ಸಾಲು ಕೊಡ್ತಾನೆ.
ಹನುಮಂತ ನಿನಗೆ ಹೇಳಿಲ್ಲ ಸ್ವಾತಿ ಬದ್ದಲು ಅಂಥದ್ದು ಏನರ ಒಂದು ಕೆಟ್ಟದಾದ ಸನ್ನಿವೇಶಗಳು ಏನು ಕಣ್ಣಿಗೆ ಬಿದ್ದು ಈಗ ಸದ್ಯದಾಗ ಏನು ಬಿದ್ದಿಲ್ಲ ನಾ, ಏನು ಕಂಡು ಬಂದಿಲ್ಲ. ಏನು ಕಂಡು ಬಂದಿಲ್ಲ. ಇಲ್ಲ ಈಗ ಅಕ್ಕಿ ಟೈಮ್ ಚಾಲು ಐತೆ ಮಾಡಲಿ ಖರೆ ನನ್ನ ತಮ್ಮನ ಜೀವನ ಹಾಳತ್ತಾಗ್ತಾಳೆ ಆಕೆ ನನಗೆ ಅದು ತಡ್ಕೋದಾಗತ್ತೆ. ಅವ್ರು ನಾನೇನು ಹೊರಗೆ ಹಾಕಿರ್ಬೇಕು ಈಗ ಅದಕ್ಕಾಗಿ ಏನೋ ತಿಳಿಯಂಗಿಲ್ಲ ನಮ್ಮ ತಮಗೆ ಹೆಂಡತಿ ಮಾತು ಕೇಳಾಕ್ತಾನವ. ಯಾಕಂದ್ರೆ ಹಂಗೆ ಪ್ರಸಂಗ ತಂದು ಕೊಡಾಕ್ತಾಳಕ್ಕೆ. ಇರಲಿ ನೀವು ಒಟ್ಟ ಆಕಿದು ಒಂದು ಪ್ರೂಫ್ ಹಿಡ್ಕೊಡು ನಂಗೆ, ಅದನ್ನ ಏನು ಮಾಡ್ಬೇಕು ನಾ ಮಾಡ್ತೀನಿ. ಆಯ್ತಣ್ಣ, ಪ್ರೂಫನ್ನು ನಾನು ಕೊಡ್ತೀನಣ್ಣ, ಇನ್ನೊಂದು ಟೈಮ್ ಬೇಕಣ್ಣ. ಮತ್ತೊಂದು ಮನ್ಯಾಗ ರಾಮ್ ಇರಲ್ಲ, ಅಂಗಡಿ ಹೋಗಿರ್ತಾನ. ನೀನು ಮೇಲೆ ಮೇಲೆ ಮನೆ ಕಡೆ ಹೋಗುತ್ತೆ ಬಾ. ಯಾಕಂದ್ರೆ ಆಕೆ ನಾವು ಯಾರು ಇರಬಾರ್ದಂತ ಎಲ್ಲ ಮನೆಯನ್ನು ಹೊರಗೆ ಹಾಕಾಕ್ತಾಳೆ ನಮ್ಮನ್ನು. ಏನು ಇನ್ನು ಒಳ್ಳೆ ಸಾಸ್ತೈತೆ ಈಗ ಏನು ಹೇಳಿ ಒಟ್ಟು ಲಕ್ಷ ಇಟ್ಟು ಬಾ ಮನೆ ಕಡೆ. ನೀವು ಒಂದು ದಗದ ಕಮ್ಮಿ ಮಾಡಿ ಹೊಲ್ದಂಡ ಅದ್ರ ಹೆಚ್ಚು ಮನೆ ಕಡೆ ಲಕ್ಷ ಇಡ್ಬೇಕು ನಾವು. ಏನು ಹೇಳಿ ನಾ ಬೇರೆ ಯಾರ ಮ್ಯಾಗೂ ವಿಶ್ವಾಸ ಇಡಂಗಿಲ್ಲ. ನೀವೊಬ್ಬ ನಂಗೆ ವಿಶ್ವಾಸ ಮನುಷ್ಯ ಅಂದ್ರೆ ಆಯ್ತು, ನಾ ಹೋಗಿರ್ತೀನಿ. ಆಯ್ತಣ್ಣ. ರೂಪ ಸುರೇಶಣ್ಣ ರೂಪು ಸಿಕ್ಕೈತೆ, ವಿಡಿಯೋನು ಮಾಡ್ಕೊಂಡೇನೆ. ಆದರೂ ನಾ ಈಗ ನಿಮ್ಗೆ ತೋರ್ಸಂಗಿಲ್ಲ. ಅದರಿಂದ ನನ್ನೂ ಒಂದು ಕೆಲಸ ಆಗಬೇಕಾಗೈತೆ. ನನಗೂ ಆಸೆ ಅದಾವ. ಆಸೆ ತಿರೋ ಮಟ್ಟ ಯಾರಿಗೂ ಪ್ರೂಫ ತೋರ್ಸಂಗೇ ಇಲ್ಲ. ಮಾವ ಏನೋ ನಿನ್ನ ಪರಿಸ್ಥಿತಿ, ನಿನಗೆ ಹಿಂಗೆ ಆಗಬಾರ್ದಾಗಿತ್ತು. ಏನು ಮಾಡಕ್ಕೆ ಬರಲ್ಲ, ಎಲ್ಲ ನಿನ್ನ ಹಣೆ ಬಾರ. ಸ್ವಾತಿ ಈಗ ನಾನು ನೋಡಿ ನಿಂಗೆ ನಗಿ ಬರಾಕ್ತಿರ್ಬೇಕು. ಆದ್ರೆ ನಿನ್ನ ಈ ಮನ್ಯಾಗ ಬಾಳಕ್ಕ ಹಂಗೇನು ಭಾಳ ದೊಡ್ಡ ಮಾತದ. ಸುಮ್ಮನೆ ನಮ್ಮ ತಮ್ಮನ ಬಾಳೆ ಹಾಳಾಗಬಾರ್ದಂದ ನೀ ಏನೋ ಮಾಡಿರೋ ಸಹಿಸ್ಕೊಂಡು ಗಪ್ಪದನ್ಯ. ಒಂದಿಲ್ಲ ಒಂದು ದಿವಸ ನಾ ಏನು ಅನ್ನೋದು ನಿನಗೆ ತೋರಿಸ್ತೀನಿ. ಅವಾಗ ಅಂತೀನಿ ನಮ್ಮ ಅವಾಗ ಹಿಂಗೆ ಮಾಡಬಾರ್ದಾಗಿತ್ತು. ನಾ ನನಗೆ ಎಲ್ಲ ಗೊತ್ತೈತಿ, ಯಾರನ್ನ ಎಲ್ಲಿ ಹೆಂಗೆ ಬಗ್ ಬಡಿಬೇಕಂತ ಹೇಳಿ ಎಲ್ಲ ತಿಳ್ಕೊಂಬಿಟ್ಟಿನಿ. ಈಗ ನಿಮ್ಮ ತಮ್ಮನಿಂದ ದೂರ ಆಗಿದೀಯ, ಇನ್ನು ಮನೆಯಿಂದ ದೂರ ಆಗಿದೀಯ. ಇನ್ನೇನಾರ ನೀ ನನ್ನ ತಂಟೆಗೆ ಬಂದಂದ್ರೆ ಈ ಊರಾಗ ನಿನ್ನ ಮೋತಿ ಸಮ ತೋರ್ಸಕ್ಕೆ ಬಿಡಲ್ಲ. ಹಂಗೆ ಮಾಡ್ತಾನ, ನೆನಪಿಟ್ಕೊಂಡು ನಾನು ಸವರಿ ಮಾಡ. ಈಗೇನೋ ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿದೆ ಅಂದ ಸಂತೋಷದಿಂದ ಅದೀನಿ. ಆದ್ರೆ ದುರ್ಬುದ್ಧಿಗೆ ಎಂದೂ ಉಳಿಗಾಲಿಲ್ಲ. ಯಾಕೇಳು ಅದು ಒಂದಿಲ್ಲ ಒಂದು ದಿವಸ ನಾಶ ಆಗೇ ಹೋಗಬೇಕು. ನಿಂದ ಟೈಮ್ ಚಲೋ ಐತಿ ಈಗ ನಡೀಲಿ. ಆದ್ರೆ ಒಮ್ಮೆ ಟೈಮ್ ಕೆಟ್ಟಂದ್ರೆ ಅದು ಹೆಂಗೆ ನಾಶ ಆಗಿ ಹೋಗ್ತೈತಿ ಅನ್ನೋದ ಯಾರಿಗೂ ಗೊತ್ತಾಗಂಗಿಲ್ಲ. ಬೊಗಳೋ ನಾಯಿ ಕಚ್ಚಾಕಾಗುಲ್ಲ. ನಿನ್ನ ಕೆಲಸ ಏನಿದ್ರು ಬೊಗಳೋದಷ್ಟ, ಅದನ್ನ ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗುಲ್ಲ. ನೀ ಬೊಗಳೋ ನಾಯಿ ಅಟ್ಟ ನೋಡಿದಿ, ಆದ್ರೆ ಅವು ಕಚ್ಚಕತ್ತದ ನೋಡಿಲ್ಲ. ಅವು ಕಚ್ಚಕತ್ತಂದ್ರೆ ಇಲ್ಲೇ ಕಚ್ಚನತ್ತ ಹೇಳಿ ಕಚ್ಚಂಗಿಲ್ಲವ. ನೀ ಎಲ್ಲ ಹರಿದು ಬಿಡ್ತಾವ. ಹುಷಾರ್ದಿಂದಿರ. ನನಗೆ ನಾಯಿ ಅನ್ನಕ್ತಿಲ್ಲ. ನೀ ಈ ನಾಯಿ ಏನು ಮಾಡ್ತೈತಿ ಅನ್ನೋದ ತೋರಿಸ್ತೀನಿ ನಿಂಗೆ. ನಾ ಹೆಂಗಿರ್ಬೇಕು ಹೆಂಗಿರಬಾರ್ದು, ನಾ ಹೆಟ್ಟು ಹುಷಾರದಿಂದ ಇರ್ಬೇಕು ಅನ್ನೋದ ನನಗೆ ಗೊತ್ತೈತಿ. ನೀ ಹುಷಾರಾಗಿರಿ. ಸ್ವಾತಿ ನೀ ಏನೋ ತಿಳ್ಕೊಂಡಿದ್ಯಾ, ನಂಗೆ ಏನೂ ಗೊತ್ತಿಲ್ಲ ಅಂತ ಹೇಳಿ. ಆದ್ರೆ ನಿಂದು ಇಂಚ್ ಏನೈತಿ ಎಲ್ಲ ಕಲೆಕ್ಷನ್ ಮಾಡೀನಿ. ನಿನಗೆ ಯಾವಾಗ ಪ್ರೂಫ್ ಸಮೇತ ಕೊಡ್ಬೇಕು ನೋಡ ಅವಾಗ ಕೊಡ್ತೀನಿ. ಕಿವ್ಯಾನು ರಿಂಗ ತರಿಸಿದಿಲ್ಲ ಅದು ವಿಷಯ ಗೊತ್ತೈತಿ ನಂಗೆ. ಅವ್ರ ರೊಕ್ಕ ಯಾರಿಗೆ ಕೊಟ್ಟಿವಿ ನೋಡ ಅದು ಗೊತ್ತೈತಿ. ನೀ ನಮ್ಗೆ ಗೊತ್ತಿಲ್ದಂಗೆ ಕದ್ದ ಮುಚ್ಚೆ ಏನು ನಡೆಸಿದ್ವಿ ನೋಡು ಅದು ಗೊತ್ತೈತಿ. ಆದ್ರೆ ನಾ ಇದನ್ನ ಈಗ ನಿನಗೆ ಏನೋ ಹೇಳಂಗಿಲ್ಲ. ಯಾಕಂದ್ರೆ ನನ್ನ ತಮ್ಮ ಮನ್ಸಿಗೆ ಸಿಗುತ್ತಾನಂದ. ಇದನ್ನ ಒಂದಿಲ್ಲ ಒಂದು ದಿವ್ಸ ಗೊತ್ತು ಮಾಡತ್ನ ಅವಾಗ ನಿನ್ನ ನಮ್ಮ ಮನ್ಯಾಗ ಒಂದು ಕ್ಷಣ ನಿಂತ್ಕೊಂಗಿಲ್ಲ. ನಮ್ಮ ತಮ್ಮಾಗ ಯಾರೇ ಒಂದು ಹೆಣ್ಣು ತೆಗೆದು ಮದುವೆ ಮಾಡ್ತಾನೆ. ನಿನ್ನಂಥ ಸಕ್ಕಿನ ಹೆಣ್ಣ ನಮ್ಮ ಮನ್ಯಾಗ ಇರಾಕ ಲಾಯ್ಕಿಲ್ಲ. ಏನ ಪ್ರೂಫ್ ಇಟ್ಕೊಂಡ ನನ್ನ ಗಂಡಗೆ ತೋರಿಸ್ಕೊಂಡು ನೀವು ನಿಮ್ದು ನಾಟಕ ಚಾಲೋ ಮಾಡಾರ. ನಿಮ್ಮ ಪ್ರೂಫ್ ಯಾರು ನಂಬ್ತಾರ್ರಿ? ಈಗ ನಿಮ್ಮ ಕಾಲಿಲ್ಲ, ಕಾಲ ಪೂರಾ ಚೇಂಜ್ ಆಗೈತಿ. ನನ್ನ ಗಂಡಗೆ ಹೇಳ್ತನು ಎಡಿಟಿಂಗ್ ಐತಂತ. ನಿಮ್ಮ ಮಾತು ಕೇಳ್ದಂಗ ನನ್ನ ಗಂಡ ನಿಮ್ಕಿತ್ತ ಹೆಚ್ಚ ನನ್ನ ಮಾತು ಕೇಳ್ತಾನ. ನಿಮ್ಮ ಮಾತಿಗೆ ಹೆಂಗೆ ತಲೆ ತಳಗೆ ಹಾಕೊಂಡು ನಿಂದಿರ್ತಾನಲ್ಲ ಹಂಗೆ ನಿಂದ್ರಂಗಿಲ್ಲ. ಯಾಕಂದ್ರೆ ನನ್ನ ಗಂಡಗೆ ನಾಟ ನಂಬಿಸೇನಿ. ನೀವು ಅವನ ಮುಂದೆ ಬೇಕಾದ ತಂದು ಇವತ್ತಿಟ್ರು ಅವ ಏನಕ್ಕೂ ತಲೆ ಕೆಡ್ಸ್ಕೊರಂಗಿಲ್ಲ. ಯಾಕಂದ್ರೆ ಈಗೆಲ್ಲ ಕಾಲ್ ಚೇಂಜ್ ಆಗೈತಿ. ಎಡಿಟಿಂಗ್ ಬರ್ತಾವ ಹೇಳ್ತೀನಿ.
ನೀವು ಏನು ಬೇಕಾದ್ ಮಾಡ್ರು ನನಗೇನು ಮಾಡೋಕ್ಕಾಗಲ್ಲ. ಬರೀ ನೀವು ನಿಮ್ಮ ಭ್ರಮೆದಾಗ ಬದುಕೋದ. ಅದನ್ನ ಬಿಟ್ಟು ನಾನು ಹಿಂಗೆ ಮನೆ ಬಿಟ್ಟು ಹೊರಗೆ ಹಾಕೀನಿ, ನಮ್ಮ ತಮ್ಮಗೆ ಬೇರೆ ಹೆಂತಂದು ಮದುವೆ ಮಾಡ್ತನು, ಇದೆಲ್ಲ ನಿನ್ನ ಕನಸಿನ ಮಾತು. ನೀನು ಏನಿದ್ರು ಈಗ ಎಲ್ಲದಿಲ್ಲ ಅಲ್ಲೇ, ಅದನ್ನ ಬಿಟ್ಟು ಮ್ಯಾಲೆ ಬರೋಕ್ಕಾಗೋಲ್ಲ. ವಿಡಿಯೋದು ಹೇಳ್ತೀನಿ ಎತ್ತ ಹೇಳಿ. ಇವು ಕಿವಿಯನ್ನು ತಂದಿದ್ದಿಲ್ಲ 3 ಲಕ್ಷ ರೂಪಾಯಿ ಕೊಟ್ಟೆ, ಅವ ಡೂಪ್ಲಿಕೇಟ್ ಅನ್ನೋದು ನನಗೂ ಗೊತ್ತೈತಿ. ನಿಮ್ಮ ಅಪ್ಪನೂ ಕರೆಸಿ ಕೇಳಿಸ್ತಾನ ಅವಾಗ ಎಷ್ಟು ರೊಕ್ಕ ಕೊಟ್ಟಂತ ಹೇಳಿ. ಅವಾಗ ನೀನು ಬಂದು ಈ ರೀತಿ ವಿಡಿಯೋದು ಹೇಳ್ಬೋದು ನೀ ಎತ್ತ ಹೇಳಿ. ಅವಾಗ ಏನು ಹೇಳ್ತೀವಿ? ನನ್ನ ಬರೀ 2 ಸಲ ಎದುರಾಕೊಂಡ ನಿನ್ನ ಪರಿಸ್ಥಿತಿ ಇಲ್ಲಿ ಬಂದೈತಿ. 3ನೇ ಸಲ ಏನಾರ ನೀ ಎದುರು ಆದಂತ ಇಟ್ಕೋ, ಜರಕರ್ತ ಈ ಜಾಗದಾಗಲ್ಲ, ಇಲ್ಲಿ ನೀ ಬೇಕಾದಲ್ಲಿ ಹುಡುಕ್ಯಾಡ್ರು ನೀ ಕಾಣೋದಿಲ್ಲ. ಆ ರೇಂಜಿಗೆ ಹೋಗಿ ಕೂತಿರ್ತಿ. ಅದನ್ನ ನೆನಪಿಟ್ಕೊಂಡು ಮುಂದೆ ಹೆಜ್ಜೆ ಇಡ. ನನಗೆ ವಾರ್ನಿಂಗ್ ಮಾಡತ್ತೀವಿ ನೀ ನಿಂಗ ಮಾಡದನ್ ವಾರ್ನಿಂಗ್. ನೀ ವಯಸ್ಸದಾಗ ನನಗೆ ಒಂದು 20 ವರ್ಷದ ಸಣ್ಣಕ್ಕಿರ್ಬೇಕ. ನಿನಗೆ ಎಷ್ಟು ವಯಸ್ಸಾಗ್ಯಾವ ನೋಡು, ಅಷ್ಟು ಅನುಭವ ಆಗೈತಿ ನನಗೆ. ತಲೆ ಕೂದಲು ಬೆಳಗಾಗ್ಯಾವ ನಮ್ಮನು. ನನಗೆ ಅಂಜಿಕೆ ಹೇಳಕ್ಕೆ ಬರಬೇಡಿದ್ನ, ಗೊತ್ತೈತಿ ಯಾರನ್ನ ಹೆಂಗೆ ಮುಗ್ದಾನ ಹಿಡಿಬೇಕನ್ನೋದ. ಮಾಡಿ ನೀ ಈಗ ನೋಡ್ಕೊತನ, ನನ್ನ ಟೈಮ್ ಬಂದಾಗ ತಿಳಿಸ್ತೀನಿ ನಿಂಗೆ. ನನಗೂ ಗೊತ್ತೈತಿ ಯಾರನ್ನ ಎಲ್ಲಿ ಯಾವಾಗ ಹೆಂಗೆ ಬಗ್ ಬಡಿಬೇಕಂತ ಹೇಳಿ. ನಿಂದ ಇಷ್ಟ ಐತಂದ್ರ ನಂದು ಎಟ್ಟಿರ್ಬಾರ್ದು ಏನು ಅನ್ನೋದ ನಾನು ತೋರಿಸ್ತಾನೆ. ಏನು ಮಾಡೋದು ತಿಳಿವತ್ತು ನನಗೆ. ನಾ ಏನ್ರಿ ನಮ್ಮ ತಮ್ಮಗೆ ಹೇಳಕ್ಕೆ ಹೋದ್ನಿ ಅಂದ್ರೆ ಮನೆ ಹಾಳಾತೈತಿ. ಹಿಂಗೆ ಬಿಟ್ನಿ ಅಂದ್ರೆ ನೆಕ್ಕಿ ಪೂರ್ತಿ ಮನಿನ ಹೊಡೆದ್ಬಿಡ್ತಾಳಕ್ಕೆ. ಏನು ಮಾಡೋದು ಇದಕ್ಕೆ? ಯಾವುದಕ್ಕೂ ಅವ್ರ ಅಪ್ಪಾಗ ಹೇಳ್ತನ. ಯಾಕಂದ್ರೆ ಅವ ಪಾಪ ದಂಡಿ ಹಿಡ್ದ ನಮ್ಮ ಕೂಡ ಭಾರಿ ಮನುಷ್ಯ. ಅವಂಗಿದು ವಿಷಯ ಗೊತ್ತಿಲ್ಲ. ಮತ್ತು ನಾವು ಹೇಳಿಲ್ಲ ಅಂದ್ರೆ ನಾಳೆ ನಮ್ಗೆ ಯಾಕೆ ಹೇಳಿಲ್ಲ ಅಂತ ಹೇಳಿ ಮಾತು ಬರೋದದ. ಮಾಮಾಗ ಫೋನ್ ಹಚ್ಚಿ ಹೇಳ್ಬಿಡ್ತೀನು, ಅವರ ಬಂದು ಏನು ಹೇಳೋದು ಹೇಳ್ತಾರೆ. ಯಾಕಂದ್ರೆ ನಾ ಗುದ್ದಾಡಿ ಏನು ಉಪಯೋಗ ಇಲ್ಲ. ನನ್ನಂತೂ ಪೂರ್ತಿ ಮೂಲಿಗೆ ಕುಣಿಸಿಬಿಟ್ಳಕ್ಕೆ. ಮಾಮಾಗ ಫೋನ್ ಹಚ್ತೀನಿ. ಏ ಸುರೇಶ್ ಯಾಕೆ ಫೋನ್ ಹಚ್ಚಿದಪ್ಪ? ಯಾಕೋ ಅಳಿದೇವ್ರ? ಹಾಂ ಆರಾಮೈತ್ಲ. ಏನು ಭಾಳ ದಿವ್ಸ ನೆನಪಾಯ್ತಿಲ್ಲ. ಹಾಂ ಮ್ಯಾಳೆಲ್ಲ ಹೆಂಗೈತಿ ನಿಮ್ಮದ? ಆರಾಮ್ ಇದ್ದಂಗೆ ಐತಂದ್ರೆ ಇದೆ ಅಂತದು. ಹಂಗೆ ಹೇಳ್ಬೇಕಾಗಿತ್ತು, ಪರಿಸ್ಥಿತಿನ ಹಂಗ ಬಂದ್ರಿ. ಏನಾಗೈತೆ? ಏನು ಹೇಳೋದು ಮಾಮ, ಜೀವನ ಅತಂತ್ರ ಆಯ್ತು ನಮ್ಮದು. ಏನೇನು ಇನ್ನು ನಗಚಾರಿಕೆ ಮಾಡತ್ತೀವೋ? ಏನಾರ ಅಂತ ಹೇಳ ಹೊಡೆದಾರ ಹೇಳ. ಏನು ಜೀವನ ಆತಂತ್ರ ಅಂದ್ರೆ ನನಗೆ ಹಂಚಿಕೆ ಬತ್ಲ. ಮಾಮ ನಂಗೆ ಹೆಂಗ್ ಹೇಳೋದ ತಿಳಿವತ್ತು. ಯಾಕಂದ್ರೆ ನೀ ನನ್ನ ತಪ್ಪದಾಗ ತಿಳ್ಕೊತಿ ಅಂತ ಅನ್ಸಂದ್ರೆ. ನಿನ್ನ ತಪ್ಪದಾಗ ತಿಳ್ಕೊತಿ ಹೆಂಗೆ ಹೇಳಬೇಕು ಗೊತ್ತಾಗ್ವತ್ತು. ಇದ್ರ ಆರ್ತೇನೋಪ್ಪ ಅಂದ್ರ ಒಂದ ನಡಿಬಾರ್ದ ಘಟನೆ ನಡೆದೈತಿ ಮಾವ ನಮ್ಮ ಮನ್ಯಾಗ. ಏನ ನಡಿಬಾರ್ದ ಘಟನೆ ನಡೆದೈತಿ ಮಾವ ನಮ್ಮ ಮನ್ಯಾಗ. ಏನು ಏನಾಗೈತಿ ಅಂತದ? ಮಾಮ ನಿನ್ ಮಗಳ ನನ್ನ ಮಗಳ ಏನತ್ತ? ನನ್ನ ಹೆಂಡತಿನ ಮನ್ಯಾನ ಹೊರಗೆ ಹಾಕ್ಸೋಣ ಗಂಡನ ಕೈಲಿ. ಹೌದು ಮಾಮ. ಹಂಗಲ್ಲೂ ಭಾವ ಭಾವನ ಹೆಂಡತಿ ಅಂದ್ರೆ ದೇವ್ರ ಇದ್ದಂಗ. ನಿನ್ಯಾಕೆ ಹೊರಗೆ ಹಾಕಳ ಆಕೆ? ನಾನು ಹಂಗ ಇದ್ನು ಮಾಮ, ಏನ್ ಮಾಡೋದ. ಆಕಿಗೆ ಮನಸ್ಸಿನಾಗ ಏನಿತ್ತು ಏನೋ ಒಟ್ಟ ಹೊರಗೆ ಹಚ್ಚಿಬಿಟ್ರು ನಮ್ಮ ಅಪವಾದ ವರ್ಷಿ. 2 ದಿವಸ ಆತದ? ಆಯ್ತು ಮಾಮ, 2 ದಿವಸ ಆಯ್ತು. ಛೇ 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 ಹಂಗಲ್ಲೂ ಹೊರಗೆ ಹಾಕೋಕ್ಕಿಂತ ಮೊದಲ ನೀವು ಒಂದು ಮಾತಾರ ಫೋನ್ ಮಾಡಿ ಹೇಳೋಂಗಿಲ್ಲನ? ಏನ್ ಹೇಳ್ತಾರ ಮಾಮ, ನಂಗ ಗೊತ್ತಿಲ್ಲ ಮನ್ಯಾನ ಹೊರಗೆ ಗೊತ್ತಂತ ಹೇಳಿ. ಛೇ 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 ದೊಡ್ಡ ಘಾತ ಆಗೈತಿ. ದನಗಳು ಸೆಟ್ನ್ಯಾಗ ಇದ್ನ್ಯಾ ಮಾಮ. ಹಾಂ
ನನ್ ತಪ್ಪಾಗಿದ್ದಿ ಮಾಮ ನನ್ ಕ್ಷಮಿಸ್ರಿ ಅಂತ ಹಿಂದ್ ಬಂದ ಬೇಡ್ಕೊತಳು. ಇರ್ಲಿವ ಮನುಷ್ಯ ತಪ್ಪು ಮಾಡೋದೇನ್ ದನ ಮಾಡ್ತಾವಂತ ಹೇಳಿ ರಮೇಶ್ ಹಿಂಗ ಮಕ್ಕಳನ್ನ ಹೆಂಗ್ ತಪ್ಕೋತಾರ ಹಂಗ ತಪ್ಕೊಂಡ್ ಹೇಳಕ್ ಹೋಗಾನ. ನಾನು ಬಿಡ ಮಾಮ, ನೀ ಏನ ನಾನು ನಿಮ್ ತಮ್ಮನ್ ಏಂತದ ನೀ ನನ್ ಮ್ಯಾಗ ಕಣ್ಣ ಹತ್ತಿ ಅತ್ತಿ ಹೇಳಿ ಚೀರಾಡಕತ್ತಳು. ಅನುಗುಡ್ದ ನನ್ ತಮ್ಮ ಬಂದಿದ್ದಲ್ಲಿ ಅವ್ ತಪ್ಪು ತಿಳ್ಕೊಂಡ್ ಬಿಟ್ಟ. ಏನು ವಿಚಿತ್ರ ಜೀವನ ಅವನವನ ಹಡ್ಡಿ. ಏನ್ ತಿಳಿವತ್ ಮಾಮ, ಏನ ಬಾಳ ಐತಿ. ಅದ ನೀ ಮತ್ ನಾನ್ ತಪ್ಪು ತಿಳ್ಕೊಬಾರ್ದತಿ ಎಲ್ಲ ಹೇಳುದು ಅಂಜಿಕ್ ಬರದಂಗ. ಏನು ನೋಡು, ಇದ್ಕಿದ್ದಂಗೆ ಮಾತಾಡಕ್ಕೆ ಬರ್ತೈತಿ, ಅದೇನಿಲ್ಲ. ಆಕೆ ಮಗಳಿದ್ರು ಆತು, ಮಗ ಇದ್ರು ಆತು, ನಮಗೆ ತಪ್ಪ ಸರಿನಾ. ಅವ ತಪ್ಪು ಮಾಡಿದವ ಎಂಥ ಬೇಕಾದಂಥ ವ್ಯಕ್ತಿ ಇರಲ್ಲ, ಅವ ತಪ್ಪನದ. ನೀ ಅದನ್ನ ತಿಳ್ಕೊಬೇಡ, ನಾ ಬರ್ತಾನೆ ತಗೋ. ಇಲ್ಲಿ ಏನಾಕೈತಿ ಗೊತ್ತಾಕೈತಿ. ಜಲ್ದಿ ಬಂದಿ ಅಂದ್ರೆ ಇಲ್ಲೇ ಹೊಲ್ದಾಗ ಬಂದ್ಬಿಡ್ತಾನೆ ಮಾಮ. ಇಲ್ಲ ನಾ ಆ ಕಡೆ ಬರಾಮದನ್ ತಗೋ ಬರ್ತಾನೆ. ಬರ್ರಿ ಮಾಮ, ಆ ಕಡೆ ಬರಾಮದನ್ ನಾನು ನಿಮ್ಮ ಊರ್ ಕಡೆನ. ಈಗ ಅಲ್ಲೇ ಬರ್ತಾನೆ ತಗೋಣ. ಬರ್ರಿ ಇಡ್ಲೇನ. ಅವನು ಹುಡುಗಿನ ಹಡ್ಡಿ ಒಂದಕ್ಕೆ ಏನು ನಡೆದೈತಿ ಅಲ್ಲಿ ಹೋದ ಬಳಿಕ ಗೊತ್ತಾಗೋದು. ಯಾರಿಗೆ ಗೊತ್ತಾ ಏನು ವಿಚಿತ್ರ ನಡೀತಾವ ಜಗತ್ತಿನಾಗ. ಅವನು ಹನುಮಂತ, ಏಟ್ ಸಾವ್ಕಾರ. ನಾಟ ಅಂಗಡಿ ಕಡೆ ಹೋಗಿ ಬರ್ತಾನ. ಹೋಗಿ ಬರ್ರಿ ಸಾವ್ಕಾರ. ನೇಟ್ ಮನಿ ಕಡೆ ಹುಷಾರ. ಆಯ್ತು. ದನ ಕರ ಮೇವ. ಆಯ್ತು. ಮಧ್ಯಾಹ್ನ ಊಟ ಇಲ್ಲೇ ಮಾರ. ಆಯ್ತು, ಮಾಡ್ತೀರಿ ಸಾವ್ಕಾರ. ನೋಡ್ಕೋ ಆಟನ. ಸಾವ್ಕಾರ ನೋಡ್ತಿ ಅಂಗಡಿಗೆ ಹೋಗ್ಕನತ್ ಹೋದ. ಈಗ ಮಾಡಿದ ರಾಡೆಲ್ಲ ನನ್ನ ಮೊಬೈಲ್ದಾಗ ಅದಾವು. ಈಕಿನ ಹೆಂಗಾರ ಮಾಡಿ ಪಡ್ಕೋಬೇಕು ಇವತ್ತು. ಬಿಡು ಮಾತೇ ಇಲ್ಲ ಇವತ್ತು. ಹೆಂಗಾರ ಮಾಡಿ ಮನೆಗೆ ಹೋಗಿ ಇವತ್ತು ಮೊಬೈಲ್ ತೋರಿಸಿ ಈಕಿನ ಅನುಭವಿಸೇ ಬಿಡ್ಬೇಕು. ಅಣ್ಣ ಮಠ ಬಿಡು ಮಾತೇ ಇಲ್ಲ ಅಂದ್ರೆ